ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ನಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಎಲ್ಲ ಒಂದು ಹೋಟೆಲ್ಗೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಆ ಹೋಟೆಲ್ ಹೆಸರು ಬಂದು ರ್ಯಾಡಿಸನ್ ಹೋಟೆಲ್ ಅಂತ. ಸೊ ಅದು ಬರೋದು ನರಸಾಪುರ ಹತ್ರ. ಸೊ ಅದು ಈಗ ನಾವು ಮನೆ ಹತ್ರದಿಂದ ಬಂದು ಹಾವಳ್ಳಿ ತನಕ ಬೈಕಲ್ಲಿ ಟ್ರಾವೆಲ್ ಮಾಡ್ತೀವಿ. ಸೊ ಅಲ್ಲಿಂದ ಬಂದು ಕೋಲಾರ ಬಸ್ ಹಿಡ್ಕೊಂಡು ಅಲ್ಲಿಂದ ನರಸಾಪುರ ರೀಚ್ ಆಗ್ತೀವಿ. ಸೊ ರ್ಯಾಡಿಸನ್ ಹೋಟೆಲ್ನ ನೋಡ್ಕೋಗೋಣ ಬನ್ನಿ. ಸೊ ಈಗ ಹಾವಳಲ್ಲಿ ರೀಚ್ ಆಗಾಯಿತು. ಸೊ ಈಗ ಬಸ್ ಸ್ಟಾಪ್ಗೆ ಹೋಗ್ತಿದ್ದೀವಿ. ಸೊ ಒಂದು 5 ಮಿನಿಟ್ಸಲ್ಲಿ ಬಸ್ ಸ್ಟಾಪ್ ರೀಚ್ ಆಗ್ತೀವಿ. ಸೊ ಅಲ್ಲಿಂದ ಕೋಲಾರ ಬಸ್ ಹತ್ತಿ ಅಲ್ಲಿಂದ ನರಸಾಪುರ ರೀಚ್ ಆಗೋಣ. ಸೊ ಅಲ್ಲಿ ರ್ಯಾಡಿಸನ್ ಹೋಟೆಲ್ಗೆ ಹೋಗೋಣ ಬನ್ನಿ. ಸೊ ನಾವು ಹೊಸಕೋಟೆ ಬಸ್ ಹತ್ತಿದ್ದೀವಿ, ಯಾಕಂದರೆ ಹಾವಳಲ್ಲಿಂದ ಕೋಲಾರ ಬಸ್ ಇದ್ದಿಲ್ಲ. ಸೊ ಅಲ್ಲಿ ಆ ಬಸ್ ಸ್ಟಾಪ್ ಇಲ್ಲ. ಸೊ ಈಗ ಹೊಸಕೋಟೆಗೆ ಹೋದರೆ ಅಲ್ಲಿ ಅಂತ. ಸೊ ಅಲ್ಲಿ ಹೊಸಕೋಟೆ ಬಸ್ ಹತ್ತಿ ಅಲ್ಲಿ ಸೊ ಅಲ್ಲಿಂದ ನಾವು ಕೋಲಾರ ಬಸ್ ಹತ್ತಿ ನರಸಾಪುರ ರೀಚ್ ಆಗಿ. ಸೊ ಇಲ್ಲೊಂದು ಕೋಲಾರ ಬಸ್ ನಿಂತಿದೆ. ಸೊ ಈ ಬಸ್ಸಲ್ಲಿ ನಾವೀಗ ಹತ್ತೋಣ. ಹೊಸಕೋಟೆಯಿಂದ ಜರ್ನಿ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಇವಾಗ 11:55 ಟೈಮ್. ಸೊ ಇವಾಗ ನಾವು ನರಸಾಪುರ ರೀಚ್ ಆಗೋಕ್ಕೆ ಎಷ್ಟು ಹೊತ್ತಾಗುತ್ತೆ ನೋಡೋಣ. ವರ್ಕ್ ನಡೀತಿದೆ. ಸೊ ನಾನು ಹಿಂದೆ ನಿಮ್ಗೆ ತೋರಿಸ್ತೀನಿ. ಸೊ ಬ್ರಿಡ್ಜ್ ಮೇಲೆಲ್ಲ ವರ್ಕ್ ನಡೀತಿದೆ ಬೈ ವಾಕ್. ಸೊ ನಾವು ಅಲ್ಲೇ ಸರ್ವಿಸ್ ರೋಡಲ್ಲಿ ಆ ಎಂಡಲ್ಲಿ ಏನನ್ನ ನಾವು ಆ ಬಸ್ಸಲ್ಲಿ ಇಳ್ಕೊಂಡಿದ್ದಿದ್ರೆ ಸೊ ಒಂದು 5 ಮಿನಿಟ್ಸಲ್ಲಿ ಈ ಕಡೆ ರೀಚ್ ಆಗ್ಬೋದಾಯಿತು. ಸೊ ಅವ್ರು ಒಳಗೆ ಕರ್ಕೊಂಡು ಹೋಗಿದ್ದರಿಂದ ನಾವು ಅಲ್ಲಿ ಊರು ಒಳಗಿಂದ ಬಂದ್ವಿ. ಸೊ ಅದೊಂದು 10 ಮಿನಿಟ್ಸ್ ಆಯಿತು. ಸೊ ಇವಾಗ ಟೈಮ್ ಬಂದು 12:42. ಸೊ 11:55ಗೆ ನಾವು ಅಲ್ಲಿ ಹೊಸಕೋಟೆನಲ್ಲಿ ಹತ್ತಿದ್ದು. ಸೊ 12:42ಗೆ ಇಲ್ಲಿ ರೀಚ್ ಆಗಿದ್ದೀವಿ. ಸೊ ಇದೇ ರ್ಯಾಡಿಸನ್ ಹೋಟೆಲ್, ನಾನು ನಿಮಗೆ ತೋರಿಸ್ತೀನಿ. ಆಲ್ರೆಡಿ ರ್ಯಾಡಿಸನ್ ಹೋಟೆಲ್ ಒಳಗೆ ಎಂಟ್ರ್ ಆಗಿದ್ದೀವಿ.
ನಾನು ಫೋಟೋ ತೋರಿಸ್ತೀನಿ ಲಾಸ್ಟಲ್ಲಿ ಅಂತ ಕೊನೆಯಲ್ಲಿ. ಸೊ ತೋರಿಸ್ತೀನಿ ನೋಡಿ ಈಗ.